ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಊಟ ಮಾಡುವಾಗ ನಮಗೆ ಸಾಕು ಅನ್ನುವ ಭಾವನೆ ಹೇಗೆ ಉಂಟಾಗುತ್ತದೆ, ಬ್ರೈನ್ನಲ್ಲಿ ಹೇಗೆ ವರ್ಕ್ ಆಗುತ್ತದೆ ಎಂಬ ಸಮಗ್ರ ಮಾಹಿತಿ ವಿವರಿಸಲಾಗಿದೆ. ಸೊ ಕೊನೆವರೆಗೂ ನೋಡ್ತಾ ಹೋಗಿ. ನೀವು ಆಹಾರವನ್ನು ಸೇವಿಸುತ್ತಾ ಇರುವಾಗ ಆಹಾರವು ಹೊಟ್ಟೆಯಲ್ಲಿ ತುಂಬಿಕೊಳ್ಳುತ್ತಾ ಹೋಗುತ್ತದೆ. ಹೀಗೆ ತುಂಬಿದ ಆಹಾರದಿಂದ ಅಲ್ಲಿನ ಸ್ನಾಯುಗಳು ಉಬ್ಬಲು ಪ್ರಾರಂಭಿಸುತ್ತವೆ. ಈ ರೀತಿ ಉಬ್ಬುವುದರಿಂದ ಅಲ್ಲಿನ ಸ್ನಾಯುಗಳಲ್ಲಿ ಇರುವ ಹಾರ್ಮೋನ್ಗಳು ಈ ರೀತಿ ಸ್ನಾಯುಗಳು ಉಬ್ಬಿರುವುದನ್ನು ಗಮನಿಸುತ್ತವೆ. ಹೀಗೆ ಗಮನಿಸಿದ ನಂತರ ಅಲ್ಲಿನ ಹಾರ್ಮೋನ್ಗಳು ವೇಗಸ್ ನರದ ಮೂಲಕ ಬ್ರೈನ್ನ ಹೈಪೋಥಾಲಮಸ್ಗೆ ಸಿಗ್ನಲ್ ಕಳಿಸುತ್ತದೆ. ಹೀಗೆ ಹೈಪೋಥಾಲಮಸ್ ತಿನ್ನುವುದನ್ನು ಕಂಟ್ರೋಲ್ ಮಾಡುತ್ತದೆ. ಆದ್ರೆ ಇದು ಬರೀ ಒಂದು ಹೊಟ್ಟೆ ತುಂಬಿದೆ ಎನ್ನುವ ಸಿಗ್ನಲ್ ಅಷ್ಟೇ. ನೀವು ನೀರು ಕುಡಿದಾಗ ಸಹ ಹೊಟ್ಟೆ ತುಂಬಿದ ಹಾಗೆ ಆಗುತ್ತದೆ. ಆದ್ರೆ ಅದು ತುಂಬಾ ಹೊತ್ತು ಇರುವುದಿಲ್ಲ. ಯಾಕಂದ್ರೆ ಡೈಜೆಸ್ಟ್ ಸಿಸ್ಟಮ್ನ ಮೂಲಕ ಬ್ರೈನ್ಗೆ ಹೋಗುವ ಹಾರ್ಮೋನ್ ಮೆಸೇಜ್ಗಳು ನಿಮ್ಮ ಕರುಳು ಮತ್ತು ಹೊಟ್ಟೆಯಲ್ಲಿನ ಪ್ರೋಟೀನ್ಗಳನ್ನ ಗಣನೆಗೆ ತೆಗೆದುಕೊಂಡು ಮೆಸೇಜ್ಗಳನ್ನ ಕಳಿಸುತ್ತವೆ. ಕರುಳು ಮತ್ತು ಹೊಟ್ಟೆಯಲ್ಲಿ ಖನಿಜಯುಕ್ತ ಪ್ರೋಟೀನ್ ಆಹಾರ ಇದ್ರೆ ಡೈಜೆಸ್ಟ್ ವರ್ಕ್ ಕೂಡ ಹೆಚ್ಚಾಗುತ್ತದೆ. ಹೀಗೆ ಡೈಜೆಸ್ಟ್ ಆಗುವಾಗ ಕೆಲವು ಕರುಳಿನ ಭಾಗದಲ್ಲಿ ಇರುವ ಹಾರ್ಮೋನ್ಗಳು ರಕ್ತದಲ್ಲಿ ಸೇರಿಕೊಳ್ಳುತ್ತವೆ ಮತ್ತು ಅಂತಿಮವಾಗಿ ಮಿದುಳಿನ ಹೈಪೋಥಾಲಮಸ್ ಅನ್ನ ತಲುಪುತ್ತವೆ. ಹೀಗೆ 20ಕ್ಕೂ ಹೆಚ್ಚು ಕರುಳಿನ ಹಾರ್ಮೋನ್ಗಳು ಹಸುವನ್ನು ನಿಯಂತ್ರಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತವೆ. ಅದರಲ್ಲಿ ಒಂದು ಹಾರ್ಮೋನ್ ಅನ್ನ ಉದಾಹರಣೆಗೆ ತೆಗೆದುಕೊಳ್ಳುವುದಾದರೆ ಕೊಲೆಸಿಸ್ಟೋಕಿನಿನ್ ಎಂಬ ಹಾರ್ಮೋನ್. ಇದು ಸಣ್ಣ ಕರುಳಿನ ಮೇಲಿರುವ ಜೀವಕೋಶಗಳಿಂದ ಆಹಾರಕ್ಕೆ ಪ್ರತಿಯಾಗಿ ಉಂಟಾಗುತ್ತದೆ. ಇದು ಹೈಪೋಥಾಲಮಸ್ ಅನ್ನ ತಲುಪಿದಾಗ ನೀವು ಊಟ ಮಾಡುವಾಗ ಪಡೆಯುವ ಪ್ರತಿಫಲದ ಭಾವನೆಯನ್ನು ತಡೆಯುತ್ತದೆ. ಅಂದ್ರೆ ಆಹಾರದ ರುಚಿ, ಆಸಕ್ತಿ ಕಡಿಮೆಯಾಗುವಂತೆ ಮಾಡುತ್ತದೆ. ಹೀಗಾಗಿ ನೀವು ತಿನ್ನುವುದನ್ನು ನಿಲ್ಲಿಸುತ್ತೀರಿ. ಆಗ ಕೊಲೆಸಿಸ್ಟೋಕಿನಿನ್ ಹೊಟ್ಟೆಯಿಂದ ಕರುಳಿಗೆ ಆಹಾರದ ಚಲನೆಯನ್ನು ನಿಧಾನಗೊಳಿಸುತ್ತದೆ. ಹೀಗಾಗಿ ನಿಮ್ಮ ಹೊಟ್ಟೆ ಹೆಚ್ಚಿನ ಸಮಯದವರೆಗೆ ತುಂಬಿದ ಹಾಗೆ ಇರುತ್ತದೆ. ಇದೇ ಪ್ರೋಸೆಸ್ನ ಕಾರಣದಿಂದಾಗಿಯೇ ನೀವು ನಿಧಾನವಾಗಿ ತಿನ್ನುವಾಗ ಬೇಗನೆ ಹೊಟ್ಟೆ ತುಂಬಿದ ಹಾಗೆ ಅನುಭವ ಆಗುತ್ತದೆ. ನೀವು ವೇಗವಾಗಿ ತಿನ್ನುವುದಕ್ಕೆ ಹೋಲಿಸಿದರೆ ನೀವು ವೇಗವಾಗಿ ತಿನ್ನುವಾಗ ನಿಮ್ಮ ದೇಹವು ಅದರ ಸ್ಥಿತಿಯನ್ನು ಗುರುತಿಸಲು ಸಮಯ ಇರುವುದಿಲ್ಲ. ಪೋಷಕಾಂಶಗಳು ಮತ್ತು ಜಠರದ ಹಾರ್ಮೋನ್ಗಳು ರಕ್ತದಲ್ಲಿ ಇವು ಮೇದೋಜೀರಕ ಗ್ರಂಥಿಯನ್ನು ಇನ್ಸುಲಿನ್ ಬಿಡುಗಡೆ ಮಾಡುವಂತೆ ಪ್ರಚೋದಿಸುತ್ತವೆ. ಹೀಗೆ ಬಿಡುಗಡೆ ಆದ ಇನ್ಸುಲಿನ್ ದೇಹದ ಕೊಬ್ಬಿನ ಕೋಶಗಳಿಗೆ ಲಿಪ್ಟಿನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡಲು ಪ್ರಚೋದಿಸುತ್ತದೆ. ಈ ಲಿಪ್ಟಿನ್ ಮಿದುಳಿನ ಹೈಪೋಥಾಲಮಸ್ನ ಕೋಶಗಳ ಮೇಲೆ ತನ್ನ ಪ್ರಭಾವ ಬೀರುತ್ತದೆ. ಹೈಪೋಥಾಲಮಸ್ ಹಸಿವಿಗೆ ಸಂಬಂಧಿಸಿದಂತೆ 2 ಸೆಟ್ ನ್ಯೂರಾನ್ಗಳನ್ನು ಹೊಂದಿದೆ. ಒಂದು ಸೆಟ್ ಕೆಲವು ಪ್ರೋಟೀನ್ ಅನ್ನು ತಯಾರಿಸಿ ಬಿಡುಗಡೆ ಮಾಡುವ ಮೂಲಕ ಹಸಿವನ್ನು ಹೆಚ್ಚಿಸುತ್ತದೆ. ಇನ್ನೊಂದು ಸೆಟ್ ತನ್ನದೇ ಆದ ಕಾರ್ಯದ ಮೂಲಕ ಹಸಿವನ್ನು ತಡೆಯುತ್ತದೆ. ಲಿಪ್ಟಿನ್ ಹಸಿವನ್ನು ಹೆಚ್ಚಿಸುವ ಹೈಪೋಥಾಲಮಸ್ನ ನ್ಯೂರಾನ್ಗಳನ್ನು ಪ್ರತಿಬಂಧಿಸುತ್ತದೆ. ಹೀಗೆ ನೀವು ಸಾಕಷ್ಟು ತಿಂದಿದ್ದರೆ ಸಾಕು ಎನ್ನುವ ಭಾವನೆ ಉಂಟಾಗುತ್ತದೆ. ಹೀಗೆ ಜೀರ್ಣಕ್ರಿಯೆ ಸಂಪೂರ್ಣವಾಗಿ ಆದ ಮೇಲೆ ನಿಮ್ಮ ಖಾಲಿ ಹೊಟ್ಟೆ ಮತ್ತೆ ಕೆಲವು ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡುತ್ತದೆ. ಉದಾಹರಣೆಗೆ ಗ್ರೆಲಿನ್. ಇದು ಹಸಿವು ಉಂಟು ಮಾಡುವ ನರಕೋಶಗಳ ಮೇಲೆ ತನ್ನ ಪ್ರಭಾವ ಬೀರುತ್ತದೆ. ಹೀಗಾಗಿ ಹೈಪೋಥಾಲಮಸ್ನಲ್ಲಿ ಮತ್ತೆ ಹಸಿವು ಉಂಟು ಮಾಡುವ ನರಕೋಶಗಳು ನ್ಯೂರಾನ್ಗಳು ತಮ್ಮ ಕೆಲಸ ಪ್ರಾರಂಭಿಸುತ್ತವೆ.